ಹಾಯ್ ನನ್ನ ಸ್ನೇಹಿತನೇ, ನಿನಗೊಂದು ಕಿವಿ ಮಾತನ್ನು ಹೇಳಬೇಕಂತೇಳಿ ಅಂದುಕೊಳ್ತಾ ಇದ್ದಾನೆ. ಹೆಂಡತಿಯನ್ನು ಪ್ರೀತಿಸು, ಪರಸ್ತ್ರೀಯನ್ನು ಪ್ರೀತಿಸಬೇಡ. ಪರಸ್ತ್ರೀಯನ್ನು ಪ್ರೀತಿಸಿದವರು ಮರಣವನ್ನು ನೋಡಬಲ್ಲರು, ರೊಟ್ಟಿ ತುಂಡಿಗೂ ಗತಿಯಿಲ್ಲದಂತೆ ಆಗಬಹುದು. ಆದರೆ ಹೆಂಡತಿಯನ್ನು ಪ್ರೀತಿಸುವವನು ಶಾಶ್ವತ ಕೃಪೆಯಿಂದ, ದೇವರ ಕೃಪೆಯಿಂದಲೂ ಕೂಡ ಬದುಕಬಲ್ಲನು. ಹೆಂಡತಿಗಿಂತ ಉತ್ತಮವಾದಂಥ ಪ್ರೀತಿ ಇನ್ಯಾರೂ ಕೊಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಲೋಕದಲ್ಲಿ ಕೊಡುವಂಥ ಪರಸ್ತ್ರೀ ಕೊಡುವಂಥ ಪ್ರೀತಿ ಅಪಾಯಕರವಾದದ್ದು, ಜಾಗ್ರತೆ. ಅದೇ ರೀತಿಯಲ್ಲಿ ಪರಪುರುಷನ ಸಹವಾಸವನ್ನು ಮಾಡಬೇಡ. ನಿನ್ನ ಗಂಡನು ತಂದಂಥ ಹಣದಲ್ಲಿಯೇ ತೃಪ್ತಿಯಾಗಿ ಬದುಕೋದನ್ನು ಕಲಿ. ಅತಿ ಆಶಯಗಳಿಂದ ಪರಪುರುಷನ ಸಹವಾಸ ಮಾಡುವುದಾದರೆ ಕೊನೆಗೆ ಜೈಲುಗತಿ, ಕೊನೆಗೆ ಮರಣಗತಿ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ 6ನೇ ಅಧ್ಯಾಯ 26ನೇ ವಚನದಲ್ಲಿ ಹೇಳ್ತದೆ, ವೇಶ್ಯೆಯ ಸಹವಾಸ ಮಾಡಕೂಡದು ಅಂತೇಳಿ. ಅದು ಪುರುಷನಾಗಲಿ ಸ್ತ್ರೀಯಾಗಿರಲಿ. ಮಗನೇ, ಬಹಳ ಜಾಗೃತೆಯಿಂದ ಬದುಕು. ಜೀವಿತ ಕಾಲವೆಲ್ಲ ಸಂತೋಷವಾಗಿರಲಿ ಅಂತೇಳಿನೇ ಕುಟುಂಬ ಮಾಡಿದ್ದಾನೆ. ಕುಟುಂಬವನ್ನೇ ಪ್ರೀತಿಸ್ರಿ, ನಿನ್ನ ಹೆಂಡತಿ ಮಕ್ಕಳನ್ನೇ ಪ್ರೀತಿಸ್ರಿ.